ಬೆಂಗಳೂರು ನಗರ, ಅದರಲ್ಲಿ ಸುಂದರವಾದ ಮಲ್ಲೇಶ್ವರಂ ಪ್ರದೇಶ. ಹೊತ್ತ ಹೊತ್ತಿಗೆ ನಗರ ಜೀವಂತವಾಗುತ್ತಾ ಹೋಗುತ್ತಿತ್ತು. ಇಲ್ಲಿಯೇ ನಮ್ಮ ಕಥೆಯ ನಾಯಕ ಸತ್ಯ ತನ್ನ ಸ್ವಪ್ನಗಳನ್ನ ಎತ್ತಿಹಿಡಿದು ಕಥಾ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ. ಸರಳ ಸ್ವಭಾವ, ಮಿಡಿತ ತುಂಬಿದ ಹೃದಯ, ಜೀವನವನ್ನು ಪ್ರೀತಿಸುವ ಯುವಕ ಸಾನ್ವಿ ಇನ್ನೊಬ್ಬ ಪ್ರಮುಖ ಪಾತ್ರ. ಅವಳು ಪೈಲಟ್ ಆಗಬೇಕು ಎಂಬ ಕನಸಿನಿಂದ ಮುಂದುವರೆದ ವೈದ್ಯಕೀಯ ವಿದ್ಯಾರ್ಥಿನಿ. ಉನ್ನತ ಶಿಕ್ಷಣಕ್ಕಾಗಿ ಬೆಂಗಳೂರಿಗೆ ಬಂದಿದ್ದಳು. ಸತ್ಯನಂತೆ ಸರಳಳಾಗಿದ್ದರೂ ಆಕೆಯ ಕನಸುಗಳು ದೊಡ್ಡದಾಗಿದ್ದವು. ಒಂದು ಸುಂದರವಾದ ಬೆಳಗ್ಗೆ, ಮಳೆಯ ಅನ್ನಕಣ್ಣಿನಲ್ಲಿ, ಚಳಿಗಾಲದ ತಂಪಿನಲ್ಲಿ ಸತ್ಯನ ಕಣ್ಣಿಗೆ ಸಾನ್ವಿ ಬೀಳುತ್ತಾಳೆ. ಮಳೆಹನಿಯಂತಹ ನಗುವಿನಿಂದ ಆಕೆ ಬಸ್ಸಿನಲ್ಲಿ ಹತ್ತುವಾಗ ತನ್ನ ಪುಸ್ತಕಗಳು ಕೆಳಗೆ ಬೀಳುತ್ತವೆ. ಸತ್ಯನು ನಗುತ್ತಾ ಓಡಿಬಂದು ಅವಳ ಪುಸ್ತಕಗಳನ್ನು ಎತ್ತಿಕೊಡುತ್ತಾನೆ. ಅದೇ ಮೊದಲ ನೋಟ, ಪ್ರೇಮ ಬೆಳೆಸಿದ ಮೊದಲ ಕ್ಷಣ. ಮೊದಲ ಭೇಟಿ ಭಾವನೆಯ ಬೀಜ ಬಿತ್ತಿತು. ಕಾಲೇಜಿನಲ್ಲಿ ಮತ್ತು ಬಸ್ಸಿನಲ್ಲಿ ಅನೇಕ ಬಾರಿ ಭೇಟಿಯಾದರು. ಮೊದಲಿಗೆ ಅದು ಕೇವಲ ಸ್ನೇಹವಾಗಿತ್ತು. ಸಾನ್ವಿ ತನ್ನ ಪೈಲಟ್ ಕನಸುಗಳ ಬಗ್ಗೆ ಹೇಳುತ್ತಿದ್ದಳು. ಸತ್ಯ ತನ್ನ ತಂತ್ರಜ್ಞಾನ ಪ್ರೀತಿ ಮತ್ತು ಹೊಸ ಆವಿಷ್ಕಾರಗಳ ಬಗ್ಗೆ ಹೇಳುತ್ತಿದ್ದ. ಹೀಗೆ ದಿನಗಳು ಕಳೆಯುತ್ತಿದ್ದಂತೆ ಅವರು ತಮ್ಮ ಅಂತರಂಗವನ್ನು ಹಂಚಿಕೊಳ್ಳುತ್ತಾ ಹೋದರು. ಒಂದು ದಿನ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ವಾಕ್ ಮಾಡುವಾಗ ಸಾನ್ವಿಯು ತನ್ನ ಭಯಗಳನ್ನ ಹಂಚಿಕೊಂಡಳು. ನನಗೆ ನನ್ನ ಕನಸುಗಳ ಬೆನ್ನೆಲುಬಾಗಿ ನಿಂತವರ ಅಗತ್ಯವಿದೆ. ಕೆಲವೊಮ್ಮೆ ಭಯವಾಗುತ್ತದೆ, ನಾನು ನಿಜವಾಗಿಯೂ ಇದು ಸಾಧಿಸಬಲ್ಲೆ? ಸತ್ಯ ಸುಮ್ಮನಾಗಿ ನಗುತ್ತಾ ಹೇಳಿದ, ನೀನು ಏನಾದರೂ ಸಾಧಿಸಬಲ್ಲೆ, ನನಗೆ ನಿನ್ನ ಮೇಲೆ ನಂಬಿಕೆಯಿದೆ. ಈ ಮಾತು ಆಕೆಯ ಹೃದಯದಲ್ಲಿ ನೆಲೆಸಿತು. ಸ್ನೇಹ ನಿಜವಾಗಿಯೂ ಪ್ರೀತಿಯಾಗಿ ಬೆಳೆಯುವ ಸಮಯವಾಯಿತು. ಒಂದು ದಿನ ಗಂಗೋತ್ರಿ ಕಾಫಿ ಹೌಸ್ನಲ್ಲಿ ಸತ್ಯ ತನ್ನ ಭಾವನೆಗಳನ್ನು ಹಂಚಿಕೊಳ್ಳಲು ನಿರ್ಧರಿಸುತ್ತಾನೆ. ಸಾನ್ವಿ, ನಾನು ಇಷ್ಟಕಾಲ ನಿನ್ನ ಸ್ನೇಹಿತನಾಗಿ ಇದ್ದೆ. ಆದರೆ ಈಗ ನನ್ನ ಹೃದಯ ನನ್ನ ನಿಯಂತ್ರಣದಲ್ಲಿಲ್ಲ. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಸಾನ್ವಿಯು ಆಘಾತಗೊಂಡಳು. ಆಕೆ ಪ್ರತಿಕ್ರಿಯೆ ನೀಡಲು ಸಮಯ ಕೇಳಿದಳು. ಸತ್ಯ ಅವಳ ನಿರ್ಧಾರವನ್ನು ಗೌರವಿಸಿದನು. ಕೆಲವು ದಿನಗಳ ನಂತರ, ಹೊಸ ವರ್ಷದ ಸಂಭ್ರಮದ ಮಧ್ಯೆ, ಚಿಕ್ಕಮಗಳೂರಿನ ಸುಂದರವಾದ ಹಸಿರು ಪರ್ವತದ ಮೇಲೆ ನಿಂತು ಸಾನ್ವಿಯು ಸತ್ಯನಿಗೆ ಹೇಳಿದಳು, ನಾನು ಕೂಡ ನಿನ್ನನ್ನ ಪ್ರೀತಿಸುತ್ತೇನೆ. ಅದೊಂದು ಅದ್ಭುತ ಕ್ಷಣ. ಆ ನೋಟದಲ್ಲಿ ನಕ್ಷತ್ರಗಳು ಹತ್ತಿರ ಬಂದ ಹಾಗೆ, ಗಾಳಿ ಪ್ರೀತಿಯ ಭಾವನೆಯನ್ನು ಹೊತ್ತು ತಂದಂತೆ. ನಾನು ನಿನ್ನೂ ಒಟ್ಟಾಗಿ ಭವಿಷ್ಯ ಕಟ್ಟೋಣ ಎಂದು ನಿರ್ಧರಿಸಿದರು. ಪ್ರೇಮದ ಹಾದಿ ಸದಾ ಸುಗಮವಾಗಿರುವುದಿಲ್ಲ. ಅವರ ಕುಟುಂಬಗಳು ವಿಭಿನ್ನ ಹಿನ್ನೆಲೆಯವರಾಗಿದ್ದವು. ಸಾನ್ವಿಯ ಪೋಷಕರು ಆಕೆಗೆ ವೈದ್ಯೆಯಾಗಬೇಕೆಂದು ನಿರ್ಧರಿಸಿದ್ದರು. ಆದರೆ ಪೈಲಟ್ ಆಗುವ ಆಕೆಯ ಕನಸು ಅವರನ್ನು ಅಷ್ಟಾಗಿ ಖುಷಿಪಡಿಸಿರಲಿಲ್ಲ. ಸತ್ಯನ ಪೋಷಕರಿಗೆ ಲವ್ ಮ್ಯಾರೇಜ್ ಎನ್ನುವುದು ಅಚ್ಚರಿಯಾಗಿತ್ತು. ಅವರ ಕುಲ, ಸಂಪ್ರದಾಯ ಇತ್ಯಾದಿ ವಿಚಾರಗಳೆಲ್ಲ ಪ್ರೇಮದ ವಿರುದ್ಧವಾದುವು. ನೀನು ನಮ್ಮ ಮಾತು ಕೇಳಬೇಕು ಸತ್ಯ. ನಮ್ಮ ಮಾತೇ ಸರಿ ಎಂದು ತಂದೆ ಕಿಡಿಗೇಡಿತನದಿಂದ ಹೇಳಿದರು. ಆದರೆ ಪ್ರೀತಿ ಎಂತಹನ್ನಾದರೂ ಎದುರಿಸಬಲ್ಲದು. ಸತ್ಯ ಮತ್ತು ಸಾನ್ವಿ ತಮ್ಮ ಕನಸು ಮತ್ತು ಪ್ರೀತಿಗಾಗಿ ಹೋರಾಡಲು ಸಿದ್ಧರಾಗಿದ್ದರು. ಸತ್ಯ ಮತ್ತು ಸಾನ್ವಿ ಕುಟುಂಬವನ್ನು ಮನವೊಲಿಸಲು ಪ್ರಯತ್ನಿಸಿದರು. ಅವರು ತೊಡಗಿಸಿಕೊಂಡ ಪ್ರಯತ್ನಗಳು ನಿಧಾನವಾಗಿ ಫಲ ತರುವಂತಾಗಿದ್ದವು. ಸಾನ್ವಿಯ ತಾಯಿ ತನ್ನ ಮಗಳ ಸಂತೋಷವೇ ಮುಖ್ಯ ಎಂದು ಒಪ್ಪಿಕೊಂಡರು. ಸತ್ಯನ ತಾಯಿಗೂ ತನ್ನ ಮಗನ ಬಗ್ಗೆ ಅಪಾರ ಪ್ರೀತಿಯಿತ್ತು. ಕೊನೆಗೂ ಎರಡೂ ಕುಟುಂಬಗಳು ಒಪ್ಪಿಕೊಂಡವು. ಅವರು ಶಿಶಿರ ಲತುವಿನ ಒಂದು ಸುಂದರ ದಿನ ಹೊಸ ಜೀವನಕ್ಕೆ ಕಾಲಿಟ್ಟರು. ವಿವಾಹವು ಸಂಪ್ರದಾಯ, ನಗುವು, ಸಂಭ್ರಮ ಹಾಗೂ ಪ್ರೀತಿಯಿಂದ ತುಂಬಿತ್ತು. ಅವರ ಒಡನಾಟ ಪೈಲಟ್ ಹಾಗೂ ತಂತ್ರಜ್ಞನ ನಡುವಿನ ಅದ್ಭುತ ಜೋಡಿಯಾಗಿ ಪರಿವರ್ತನೆಯಾಯಿತು. ವಿವಾಹದ ನಂತರವೂ ಅವರು ಪರಸ್ಪರ ಬೆಂಬಲವಾಯಿತು. ಸಾನ್ವಿ ಪೈಲಟ್ ಆಯಿತು, ಸತ್ಯ ತಂತ್ರಜ್ಞಾನದಲ್ಲಿ ಹೊಸ ಸಾಧನೆಗಳನ್ನು ಮಾಡಿತು. ಅವರ ಪ್ರೀತಿಯ ಹಾದಿಯಲ್ಲಿ ಸವಾಲುಗಳಿದ್ದರು, ಒಗ್ಗಟ್ಟಿನಿಂದ ಪ್ರತಿಯೊಂದನ್ನೂ ಎದುರಿಸಿದರು. ಸತ್ಯ ಒಂದು ದಿನ ಹೇಳಿದ, ನಮ್ಮ ಪ್ರೀತಿ ಕೇವಲ ಒಂದು ಕಥೆಯಲ್ಲ, ಅದು ನಿತ್ಯವೂ ಬರೆದಾಡುವ ಜೀವನ. ಸಾನ್ವಿ ನಗುತ್ತಾ ಪ್ರತಿಸ್ಪಂದಿಸಿದಳು, ನೀನೇ ನನ್ನ ಗಗನ, ನಾನು ಹಾರಲು ನನಗೆ ಬೇಕಾದ ಪಟಂಗಳೇ ನಿನ್ನ ಪ್ರೀತಿ. ಹೀಗೆ ಅವರ ಪ್ರೇಮದ ಕಥೆ ನಿರಂತರವಾಗಿ ಮುಂದುವರಿಯಿತು, ಪ್ರೀತಿಯ ನಿಜವಾದ ಅರ್ಥವನ್ನು ಪ್ರತಿದಿನ ಕಂಡುಕೊಳ್ಳುತ್ತಾ. ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.